ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಬೆಳಗ್ಗೆನೇ ವರ್ಕ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ತುಂಬ ಸಿಂಪಲ್ ಡಿಸೈನ್ಸೇನೆ. ಇವತ್ತು ಒಂದು 2-3 ಸ್ಟಿಚ್ ಮಾಡಿದ್ದೀನಿ. ಅದು ಹೇಗಿದೆ ಅಂತ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫ್ರೆಂಡ್ಸ್, ಇದು ಬಂದು ತುಂಬ ಸಿಂಪಲ್ ಡಿಸೈನು. ಇದು ಪೂರ್ತಿ ಹಾಕಿದ್ಮೇಲೆ ತೋರಿಸ್ತೀನಿ. ಈ ಡಿಸೈನ್ ಬಂದು ಈ ಥರ ಇದೆ. ಪೂರ್ತಿ ಹಾಕಿದ್ಮೇಲೆ ತೋರಿಸ್ತೀನಿ. ಹಾಯ್ ಫ್ರೆಂಡ್ಸ್, ಈ ಡಿಸೈನ್ ಈಗ ಕಂಪ್ಲೀಟ್ ಮಾಡಿದ್ದೀನಿ. ತುಂಬ ಸಿಂಪಲ್ ಡಿಸೈನು. ಯಾರೋ ತುಂಬ ಸಿಂಪಲಾಗೆ ಬೇಕು ಅಂದರು, ಅದು ಬ್ಯಾಕು ಫ್ರಂಟ್ ಮಾತ್ರನೇ ಬೇಕು ಅಂದರು. ಅದಕ್ಕೆ ನಾನು ಈ ಥರ ಹಾಕಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಇದೆಲ್ಲನೂ ಕಾಸ್ಟ್ ಕೂಡ ತುಂಬಾ ಕಡಿಮೆ ಇರುತ್ತೆ. ಅದಕ್ಕೆ ಅವ್ರು ಈ ಥರದ ಡಿಸೈನ್ನ ಸೆಲೆಕ್ಟ್ ಮಾಡಿಕೊಂಡ್ರು. ತುಂಬ ಸಿಂಪಲಾಗೆ ಬೇಕು ಅಂದಿದ್ದಕ್ಕೆ ನಾನು ಈ ಡಿಸೈನ್ನ ಹಾಕಿದ್ದೀನಿ. ಫ್ರೆಂಡ್ಸ್, ಹಾಗೆ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಗೊತ್ತು ಮೇಲೆ ಹಂಗೆ ಎಲ್ಲ ನೋಡಿಲೇ. ಸೊ ಎಷ್ಟು ಡಸ್ಟ್ ಇದೆ ಗೈಸ್. ಏನು ಮಾಡಿಟ್ಟಿದ್ದಾನೆ ನೋಡಿ ಗೈಸ್. ಹೆಂಗೋಯ್ತು ಗೊತ್ತಾ? ಓಕೆ ಗಾಯ್ಸ್, ಬನ್ನಿ ಅಮ್ಮ ಏನು ಮಾಡ್ತಾರೆ ಅಂತ ನೋಡ್ಕೊಬರೋಣ. ಕುಮಾರಿ ಅಕ್ಕ ಹಾಯ್ ಹೇಳಿ. ನೋಡ್ತಾರೆ. ಬ್ಲೌಸ್ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಬೋತ್. ಎಸ್, ಅದೇ ಚೆನ್ನಾಗಿರೋದು ಗೊತ್ತಾಯ್ತಾ ನಿಮಗೆ? ನಾನು ಅದೇ ಹಾಕ್ಕೊಂಡಿರೋದು. ನೀನು ಅದೇ ದಿನ ಹಾಕೊಂತೀಯ, ಅದಕ್ಕೆ ಸೆಟ್ ಆಗಿಬಿಟ್ಟಿರುತ್ತೆ. ನಾವು ದಿನ ಹೇರ್ ಬಿಟ್ಟು ಬಿಟ್ಟು ಅದು ಸೂಟ್ ಆಗಲ್ಲ ನೋಡಕ್ಕೆ ಕೆಲವರಿಗೆ. ಆಯ್ತಾ ಊಟ? ಆಯ್ತಾ ನಿಮ್ಮದು? ಸರಿ, ಓಕೆ ಬಾಯ್. ಅಯ್ಯೋ, ಕ್ಲೀನಿಂಗ್ ಮಾಡೋಕ್ಕೆ ಇಟ್ಬಿಟ್ಟು ಬಂದಿದ್ದಾರೆ. ಬಾಯ್ ಬಾಯ್ ಅಕ್ಕ. ಬಾಯ್. ಇನ್ನು ಅಲ್ಲೂ ಮಾಡಬೇಕು. ಎಲ್ಲೆಳೋ ಗೋಡೆ ಮೇಲೆ ಅಲ್ಲಿ ಕೆಳಗಡೆ ಎಷ್ಟೋ ಇರಕ್ಕೆ ಸತ್ರ. ಆ ಕಡೆ ನಿಂತ್ಕೊಂಡು ತೆಗಿ. ಸ್ವಲ್ಪ ಎಳ್ಕೊ, ಎಳ್ಕೊಬೇಕು ಮುಂದಕ್ಕೆ. ಇದು ಕೆಳಗಡೆ ಇಕ್ಕೋ, ಮುಂದಕ್ಕೆ ಎಳ್ಕೊ. ಸಾಕಷ್ಟೇ ಬರೋದು, ಇಲ್ಲಿವರೆಗೂ ಬರುತ್ತಷ್ಟೇ ಫ್ರೇಮು. ಆಫ್ ಮಾಡಿದಾಗ ಈ ಥರ ಎಳ್ಕೊಬೋದು. ಆನಲ್ಲಿದ್ದಾಗ ಎಳೆಯೋಕ್ಕಾಗಲ್ಲ. ಸಿಸ್ಟಮಲ್ಲೇ ಲೆಫ್ಟು ರೈಟಿಗೆ ತಳ್ಕೊಬೋದು. ಗೌತಮ್ ಇದು ತೆಗಿ ಬಾರ, ಅವಳ ಕೈಯಲ್ಲಾಗಿಲ್ಲ. ಗಾಯ್ಸ್, ಎಷ್ಟು ಟೈಟ್ ಆಗಿದೆ ಗಾಯ್ಸ್ ಇದು. ಏನಿಲ್ಲ, ನಿನ್ನ ತಲೆಯಲ್ಲಿ ಮತ್ತೆ
ಹಾಗೆ ಕ್ಯಾನ್ವಾಸ್ ಹಾಕು, ಇನ್ನೊಂದು ಬ್ಲೌಸ್ ಇದೆ ಅದಕ್ಕೆ ಹಾಕೋಣ. ಹೇಳೋ. ಬರೀ ಗ್ರಿಲ್ಸು ನನ್ನ ತಮ್ಮ ಗ್ರಿಲ್ಸ್ ಕ್ಲೀನ್ ಮಾಡ್ದ ಮೇಲೆ ಎಲ್ಲ ಧೂಳು ದುಡ್ಸ್ಕೊಂಡೆ ಅಷ್ಟೇ ಗೈಸ್. ಸಾಕಾಗೋಯ್ತು, ಸುಸ್ತಾಗೋದ್ರು. ಇನ್ನೂ ಇಷ್ಟೇನಾ? ಇನ್ನೂ ಜಾಸ್ತಿ ಕೆಲಸ ಐತೆ. ಕಿಚನ್ ಇನ್ನೂ ಅರ್ಧ ಕೂಡ ಕ್ಲೀನ್ ಆಗಿಲ್ಲ ಗೈಸ್, ಬರೀ ಪಾತ್ರೆ ಒಂದು ತೊಳೆದಿದ್ದೀನಿ ಅಷ್ಟೇ ಗೈಸ್. ಫ್ರೆಂಡ್ಸ್, ಇದು ಇವತ್ತು ಬಂದಿದೆ ಸ್ಯಾರಿ. ಈ ಸ್ಯಾರಿಗೆ ಇವತ್ತು ವರ್ಕ್ ಮಾಡಬೇಕು. ನೋಡೋಣ ಯಾವ ಥರ ವರ್ಕ್ ಮಾಡ್ತೀನಿ ಅಂತ. ಬ್ಲೌಸ್ ಪೀಸ್ ಹಾಕಿ ಫ್ರೇಮ್ ಫಿಟ್ ಮಾಡ್ತಿದ್ದಾರೆ ಗಾಯ್ಸ್. ಫಿಟ್ ಆಗ್ತಾಯ್ತಾ ಇಲ್ಲ? ಹೌದು, ಒಂದು ಕ್ಲಾತ್ ಜಾಯಿನ್ ಮಾಡ್ಕೊಂಬರ್ಬೇಕಮ್ಮ ಇದಕ್ಕೆ. ಮಾಡ್ಕೊಬನ್ನಿ. ಗೊತ್ತಮ್ಮ ಏನು ಮಾಡ್ತಾ ಇದೆಯಾ? ಕ್ಲೀನಿಂಗ್ ಅಂತ ನಮಗೂ ಗೊತ್ತು, ಏನು ಕ್ಲೀನಿಂಗ್ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಉಜ್ತಾ ಇದೆಯಾ? ಅವಾಗಲಿಂದ ಕೇಳಿ ಕೇಳಿ ಸಾಕಾಯ್ತು ಗೈಸ್. ಇವಾಗ ಅಮ್ಮ ಬಂದರು ಅಂದ್ಬಿಟ್ಟು ಬಂದು ಮಾಡ್ತಿದ್ದಾನೆ. ಏನು ಮಾಡ್ಕೊಬಂದಿದ್ದೀರಾ ನೀವು? ಈ ಕಡೆ ಸ್ಟಿಚ್ ಮಾಡೋ ಬದಲು ಈ ಕಡೆ ಮಾಡಿಬಿಟ್ಟಿದ್ದೀನಿ. ಪೀಸ್ನ ಬಾರ್ಡ್ರ್ ಕಡೆ ಜಾಯಿನ್ ಮಾಡಬೇಕಾಗಿತ್ತು. ಸೂಪರ್. ಸರಿ, ಹಂಗೆ ಆಗುತ್ತೆ ಅಂತ. ಫ್ರೆಂಡ್ಸ್, ಇದು ಬಂದು ಸ್ಲೀವ್ ಡಿಸೈನು. ಇದು ಬಾರ್ಡ್ರ್ ಮೇಲೆ ಈ ಥರ ಡಿಸೈನ್ ಬೇಕು ಅಂತ ಕೇಳಿದ್ರು. ಈ ಥರ ಡಿಸೈನ್ ಮಾಡಿದ್ದೀನಿ. ತುಂಬಾ ಸೂಪರಾಗಿ ಕಾಣಿಸ್ತಾ ಇದೆಯಲ್ಲ. ಫಸ್ಟು ನಾನು ಸ್ಲೀವ್ ಡಿಸೈನೇ ಹಾಕ್ತಾ ಇದ್ದೀನಿ. ಆಮೇಲೆ ಬ್ಯಾಕು ಮತ್ತು ಫ್ರಂಟ್ ಹಾಕ್ತೀನಿ. ಬ್ಯಾಕು ಮತ್ತು ಫ್ರಂಟು ತುಂಬ ಸಿಂಪಲ್ ಡಿಸೈನೇ. ಸ್ಲೀವ್ ಮಾತ್ರ ಈ ಥರ ಗ್ರ್ಯಾಂಡಾಗಿರಬೇಕು ಅಂತ ಹೇಳಿದ್ರು, ಅದಕ್ಕೆ ಈ ಥರ ಡಿಸೈನ್ನ ಹಾಕ್ತಾಯಿದ್ದೀನಿ. ಇದು ಬಂದು ಕಸ್ಟಮರೇ ಸೆಲೆಕ್ಟ್ ಮಾಡಿಕೊಂಡ್ರು ಡಿಸೈನು. ಒಂದು ಸ್ಲೀವ್ ಕಂಪ್ಲೀಟ್ ಆಯಿತು. ಈಗ ಇನ್ನೊಂದು ಸ್ಲೀವ್ ಮಾಡ್ತಾಯಿದ್ದೆ. ಅಡುಗೆ ಮಾಡ್ತಾಯಿದ್ದೀನಿ. ಏನು? ಬಸ್ಸಾರು ಮತ್ತೆ ಹುಣಸೆ ರಸ, ಇದು ಏನು, ತೆಂಗಿನಕಾಯಿ ಪಲ್ಯ ನಾವು ಮಾಡಿಲ್ಲ, ಜೀರಿಗೆ ಬೆಳ್ಳುಳ್ಳಿ ಅನ್ನ. ಇವಾಗ ಹಾಕಿದ್ದಾರೆ. 1 2 3 5. ಏನು ಮಾಡ್ತಾ ಇದೆಯಾ ಹೇಳು? ಹೇಳಿಲ್ಲ, ಬಸ್ಸಾರಿಗೆಲ್ಲ ರೆಡಿ ಮಾಡ್ಕೊಂಡು ಒಂದು ಬೌಲಲ್ಲಿ ನೀರು ಹಾಕ್ಕೊಂಡು. ಇದು ಈರುಳ್ಳಿಗೆ. ಕ್ಲೀನ್ ಮಾಡ್ಕೊಂಡು ಸಾಂಬಾರು ರೆಡಿ ಆಗ್ತಿದೆ ಗಾಯ್ಸ್. ಈಗ ಕಿಚನ್ ಕ್ಲೀನಿಂಗ್ ಮಾಡಿದ್ದೆಲ್ಲ ಆಯಿತು. ಇನ್ನು ಪಾತ್ರೆ ಎಲ್ಲ ಜೋಡಿಸ್ಕೊಬಿಟ್ರೆ ಕಿಚನ್ ಕ್ಲೀನಿಂಗ್ ಮುಗೀತು. ಇವತ್ತು ಕ್ಲೀನಿಂಗ್ ಎಲ್ಲ ನನ್ನ ಮಕ್ಕಳೇ ಮಾಡಿರೋದು. ಯಾಕಂದರೆ ಈಗ ಸಮ್ಮರ್ ಹಾಲಿಡೇಸ್ ಅಲ್ವಾ, ಅವರು ಕೂಡ ಮನೆಯಲ್ಲಿ ಇರ್ತಾರೆ. ಅದಕ್ಕೆ ಅವರೇ ಎಲ್ಲ ಕ್ಲೀನಿಂಗ್ ಎಲ್ಲ ಅವ್ರು ಮಾಡಿಕೊಂಡು, ನಾನು ಸ್ಟಿಚಿಂಗ್ ಮಾಡೋದ್ರಲ್ಲಿ ಬ್ಯುಸಿ ಇದ್ದೆ. ಅದಕ್ಕೆ ಅವರೇ ಎಲ್ಲನೂ ಮಾಡಿದ್ರು. ಫ್ರೆಂಡ್ಸ್, ಇವತ್ತು ಇನ್ನೂ ಒಂದು ಯೆಲ್ಲೋ ಕಲರ್ ಸ್ಯಾರಿನೇ ಬಂದಿದೆ. ಇದು ಬಂದು ಈ ಥರ ಪರ್ಪಲ್ ಕಲರ್ ಬ್ಲೌಸ್ ಇದೆ. ಪಲ್ಲುನು ಪರ್ಪಲ್ ಇದೆ, ಬ್ಲೌಸ್ ಕೂಡ ಪರ್ಪಲ್ ಇದೆ ನೋಡಿ. ಈ ಥರ ಇದಕ್ಕೆ ಬಂದು ನಾನು ಈ ಥರ ಡಿಸೈನ್ನ ಹಾಕ್ತಾಯಿದ್ದೀನಿ. ಇದು ಬಂದು ಕಸ್ಟಮರೇ ಸೆಲೆಕ್ಟ್ ಮಾಡ್ಕೊಂಡಿರೋದು. ಈ ಸ್ಯಾರಿಯಲ್ಲಿ ಅಲ್ಲಲ್ಲಿ ಸಿಲ್ವರ್ ಕಲರ್ ಇದೆ, ಹಾಗೆ ಕಾಪರ್ ಇದೆ. ಅದಕ್ಕೆ ನಾನು ಸಿಲ್ವರು ಮತ್ತು ಕಾಪರು ಎಲ್ಲನೂ ಯೂಸ್ ಮಾಡಿಬಿಟ್ಟು ಈ ಥರ ಡಿಸೈನ್ ಮಾಡ್ತಾಯಿದ್ದೀನಿ.
ಸೊ ಇನ್ನೊಂದು ಬ್ಲೌಸು ಕಂಪ್ಲೀಟ್ ಆಯಿತು. ಇದು ಕೂಡ ಯೆಲ್ಲೋ ಕಲರ್ ಸ್ಯಾರಿದೇನೆ ಅಲ್ವಾ. ಇದು ಬಂದು ಈ ಥರ ಬಂದಿದೆ. ಸ್ಲೀವ್ಗೆ ಅವರು ಈ ಥರ ಕೇಳಿದ್ರು, ಬಾರ್ಡ್ರ್ ಮೇಲೆ ಈ ಡಿಸೈನ್ ಹಾಕ್ಕೊಡಿ ಅಂತ. ಅದಕ್ಕೆ ನಾನು ಈ ಥರ ಡಿಸೈನ್ ಮಾಡಿದ್ದೀನಿ. ಇದು ಬಂದು ಯೆಲ್ಲೋ ಕಲರ್ ಸ್ಯಾರಿ, ಬ್ಲೌಸ್ ಬಂದು ರಾಮ ಗ್ರೀನ್ ಇದೆ. ಇದು ಕೂಡ ಕಲರ್ ಕಾಂಬಿನೇಷನ್ ಸೂಪರ್ ಆಗಿದೆ. ಹಾಗೆ ಇದು ಕೂಡ ಅಷ್ಟೇ. ಇದು ಬಂದು ಸ್ಯಾರಿ ಯೆಲ್ಲೋ ಕಲರು, ಬ್ಲೌಸ್ ಬಂದು ಈ ಥರ ಪರ್ಪಲ್ ಕಲರ್ ಬಂದಿದೆ. ಇದು ಬ್ಲೌಸ್ ಬಂದು ಪರ್ಪಲ್ ಕಲರ್ ಬಂದಿದೆ. ಇದು ಕಲರ್ ಕಾಂಬಿನೇಷನ್ ಎರಡೂ ಕೂಡ ತುಂಬ ಸೂಪರ್ ಆಗಿದೆ ಅಲ್ವಾ.